ಊಹಿಸಲಾರ್ದಂಥ ಆಪಾದನೆಗಳು ಬರ್ತಾ ಇದ್ದಾವೆ. ಯಾರೂ ಊಹೆ ಕೂಡ ಮಾಡಿಲ್ಲ ಈ ರೀತಿ ಕೆಲವೊಂದು ಕೆಲಸಗಳ ಮಾಡಲಿಕ್ಕೆ ಸಾಧ್ಯ ಅದ ಅಂಥೇಳಿ. ಅಂಥವೆಲ್ಲವೂ ಕೂಡ ಇವತ್ತು ಹೊರಗೆ ಬರ್ತದೆ. ತನಿಖೆ ಆಗಲಿ, ತನಿಖೆ ನಡೆದಿದೆ. ಈಗ ತನಿಖೆ ಆದರೆ ಅದರಲ್ಲಿ ನಿಜವಾಗಿಯೂ ಕೂಡ ಆ ರೀತಿ ಊಹಿಸಲಾರ್ದಂಥ ಒಂದು ಇವರು ಘೋರವಾದಂಥ ಇವತ್ತು ಕೃತ್ಯವನ್ನು ಇವತ್ತು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಇವತ್ತು ಮೇಲೆ ಕ್ರಮ ಆಗಬೇಕಾಗ್ತದೆ. ತನಿಖೆ ಹಂತದಲ್ಲಿರೋದು ನಾನು ಜಾಸ್ತಿ ಮಾಡಿದ್ರೆ ತನಿಖೆ ಆಗಲಿ, ಇವ್ರ ಮೇಲೆ ಕ್ರಮ ಆಗಲಿ. ಯಾರು ಊಹೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇಂಥವೆಲ್ಲನೂ ಕೂಡ. ನಾನು ಫಸ್ಟ್ ಟೈಮ್ ನಾನು ಗಾಬರಿ ಆದೀವಿ ಇದನ್ನು ನೋಡೋಂಥದ್ದು ಕೇಳಿ. ಸರ್, ಟೋಟಲಾಗಿ ನೋಡೋದಾದ್ರೆ ಈ ಹನಿ ಟ್ರ್ಯಾಪ್ ಕೇಸಸ್ ಜಾಸ್ತಿ ಆಗ್ತದೆ. ನೋಡಿ, ಮೊದಲನೇದು ಇದು ಸರಿಯಾದಂಥದ್ದಲ್ಲ. ಈ ಹನಿ ಟ್ರ್ಯಾಪು, ಗಿನಿ ಟ್ರ್ಯಾಪು, ಈ ರೆಕಾರ್ಡಿಂಗು, ವಿಡಿಯೋ ಇವೆಲ್ಲನೂ ಕೂಡ ಭಾಳ ಹೇಯ ಕೃತ್ಯಗಳಿದನ್ನು. ಯಾರೇ ಮಾಡಲಿ ಇದನ್ನು ಮಾಡೋರು ತಪ್ಪು, ಮಾಡಿಸ್ಕೊಂಡವರು ತಪ್ಪು. ಸರ್, ಈಗ ಅರ್ಕಾವತಿ ಡಿನೋಟಿಫಿಕೇಶನ್ ಮತ್ತು ಅದನ್ನು ವರದಿ ಕೇಳಿದಾರಲ್ಲ, ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಸಂಘರ್ಷ ಮತ್ತು ಯಾವುದೋ ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಂಘರ್ಷದ ಪ್ರಶ್ನೆ ಬದಲ ರಾಜ್ಯ ಸರ್ಕಾರ ಇವತ್ತು ತನ್ನ ಕೆಲಸಗಳನ್ನ ದೈನಂದಿನ ಕೆಲಸಗಳನ್ನ ಮಾಡ್ತಿರ್ತೇವೆ. ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಇವತ್ತೊಂದು ದಿವಸ ರಾಜ್ಯಪಾಲರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಯಾರೋ ಹೋಗ್ತಾರೆ, ಇನ್ನು ಪೊಲೀಸ್ ಸ್ಟೇಷನ್ ಬಿಟ್ಟು ರಾಜಭವನ್ ಪೊಲೀಸ್ ಸ್ಟೇಷನ್ ಮಾಡಬೇಕಾಗ್ತದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಬದಲಿ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದನ್ನು ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಆಗ್ತದೆ. ಅವ್ರಿಗೆ ಹಕ್ಕೇನಿದೆ ಅಂದರೆ ಬಿಲ್ಸ್ ಬಗ್ಗೆ ಆಡಳಿತ ಇದ್ರ ಪ್ರಶ್ನೆ ಕೇಳ್ತದೆ. ಯಾರೇ ಹೋಗಿ ಅಲಿಗೇಷನ್ಸ್ ಮಾಡಿದ್ದನ್ನು ಮಾಡಬೇಕಾದ್ರೆ ಲೋಕಾಯುಕ್ತ ಇದೆ, ಅಲ್ಲಿ ಬೇಕಾದರೆ ನಿಮ್ಮ ಪೊಲೀಸ್ ಇರ್ತದೆ. ಅದೆಲ್ಲ ಒಂದು ಬೀರಿ ಸುಮ್ಮನೆ ರಾಜಭವನ ಒಯ್ದು ಪೊಲೀಸ್ ಸ್ಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲ, ಬೇರೆ ಯಾವ ಕೇಸ್ಗಳು ಬರೋದಿಲ್ಲ ಸರ್, ಬರೀ ಕೇವಲ BJP ಯಾರಾದರೂ ಕೊಟ್ಟಿದ್ದು ಮಾತ್ರ ಈ ರೀತಿ. ಕೋಲ್ಕತ್ತಾದಾಗ ಮಾಡಿದಾರಲ್ಲ, ಕೋಲ್ಕತ್ತಾದಲ್ಲಾಗಿದೆ, ಬೇರೆ ಬೇರೆ ಕಡೆ ದಿಲ್ಲಿದಾಗ ಲೆಫ್ಟಿನೆಂಟ್ ಗವರ್ನರ್ ಆಗಿತ್ತು. ಆಯಿತು, ಇದಾಗಿರೋ ಸರ್ಕಾರ ತೀರ್ಮಾನ ತಗೋತದೆ. ಕ್ಯಾಬಿನೆಟ್ಟು ಸರ್ಕಾರ ಇದರ ಬಗ್ಗೆ ರಾಜ್ಯಪಾಲರ ಇವತ್ತು ದಿವಸ ಹಸ್ತಕ್ಷೇಪ